ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಪವಿತ್ರಾತ್ಮರೇ ಬನ್ನಿರಿ, 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 ಪವಿತ್ರಾತ್ಮರೇ ಬನ್ನಿರಿ. ದಿವ್ಯ ತೇಜದಾತರೇ ಬನ್ನಿರಿ, ಸಪ್ತ ವರಗಳನ್ನು ಸುರಿಸ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಲು ಬನ್ನಿರಿ, ನನ್ನ ಎಲ್ಲ ದೈಹಿಕ ಬಲಹೀನತೆಗಳನ್ನು ತೆಗೆಯಲು ಬನ್ನಿರಿ, ನನ್ನಲ್ಲಿರುವ ಎಲ್ಲ ನ್ಯೂನತೆಗಳನ್ನು ತೆಗೆಯಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ,
ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಜೀವದಾತರೇ ಬನ್ನಿರಿ. ಓ ಜೀವದಾತರೇ ಬನ್ನಿರಿ. ಓ ಜೀವದಾತರೇ ಬನ್ನಿರಿ. ಓ ಜೀವದಾತರೇ ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ನನ್ನ ಮನಸ್ಸಿನ ಗೊಂದಲಗಳನ್ನು ತೆಗೆಯಲು ಬನ್ನಿರಿ. ನನ್ನ ಮನಸ್ಸಿನ ಭಾರಗಳನ್ನು ತೆಗೆಯಲು ಬನ್ನಿರಿ. ನನ್ನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ತೆಗೆಯಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಪಾಪದಿಂದ ನನ್ನನ್ನು ಬಿಡುಗಡೆ ಪಡಿಸಿರಿ. ಸುಳ್ಳುಗಳಿಂದ ನನ್ನನ್ನು ಬಿಡುಗಡೆ ಪಡಿಸಿರಿ. ಕೆಟ್ಟ ಮಾರ್ಗವನ್ನು ನನ್ನಿಂದ ದೂರ ಮಾಡಿರಿ. ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ. ನನ್ನ ಕುಟುಂಬದ ಸದಸ್ಯರನ್ನು ಆಶೀರ್ವದಿಸಿರಿ. ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ನನ್ನ ದೇವರ ಆತ್ಮರೇ ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ನಾವೆಲ್ಲರೂ ಒಂದಾಗಿದ್ದೇವೆ ಸ್ವಾಮಿ. ಈ ಲೋಕದ ಸರ್ವ ಜನತೆಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನ ಸ್ವೀಕರಿಸಿರಿ ಸ್ವಾಮಿ. ಯೇಸುವೇ, ನಾವು ನಿಮ್ಮ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಲು ನೀವು ಕರೆ ಕೊಟ್ಟಿದ್ದೀರಿ. ನಮ್ಮನ್ನು ಕುರಿತಾದ ಪದ್ಧತಿಗಳನ್ನು ನೀವು ತಿಳಿದಿದ್ದೀರಿ. ಬೆಳೆಯೇನೋ ಏರಾಳ, ಕೊಯ್ಲುಗಾರರು ವಿರಳ ಎಂಬುದಾಗಿ ತಾವು ತಿಳಿಸಿದ್ದೀರಿ. ಕೊಯ್ಲಿಗಾಗಿ ತೋಟದ ಯಜಮಾನನನ್ನು ಕೇಳಿಕೊಳ್ಳಿರಿ ಎಂದು ಯೇಸುವೇ ನಿಮ್ಮ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಲು ನಮಗೆ ಕಲಿಸುತ್ತೀರಿ. ಈ ದಿನ ಈ ಬೆಳಗಿನ ಜಾವದಲ್ಲಿ ಈ ಲೋಕದಲ್ಲಿ ವಿಶ್ವಾಸಿಗಳಾಗಿರುವ ಸಕಲರನ್ನು ನಿಮಗೆ ಸಮರ್ಪಿಸುತ್ತೇವೆ. ದೈವ ಭಯವೇ ಜ್ಞಾನಕ್ಕೆ ಮೂಲ ಎಂದು ಹೇಳಿದಂತೆ ಪ್ರತಿಯೊಬ್ಬರೂ ವಿಶ್ವಾಸದಲ್ಲಿ ಜೀವಿಸುವ ಮಕ್ಕಳಿದ್ದಾರೆ. ವಿಶ್ವಾಸದಲ್ಲಿ ಬಲ ಹೊಂದಿರುವ ಒಬ್ಬೊಬ್ಬ ಮಕ್ಕಳನ್ನು ಆಶೀರ್ವದಿಸಿರಿ. ವಿಶ್ವಾಸದಲ್ಲಿ ಕೊರತೆಯುಳ್ಳ ಮಕ್ಕಳನ್ನು ಸಹ ಆಶೀರ್ವದಿಸಿರಿ. ಯೇಸುವೆಂದು ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮಲ್ಲೇ ಭರವಸೆ ಇಟ್ಟು, ನಿಮ್ಮಲ್ಲೇ ಸದಾ ಧ್ಯಾನಿಸಿ, ನಿಮ್ಮನ್ನೇ ಮಹಿಮೆ ಪಡಿಸುತ್ತಾ ನಿನ್ನ ನಾಮಸ್ಮರಣೆಯನ್ನು ಮಾಡುವ ವಿಶ್ವದ ಎಲ್ಲ ವಿಶ್ವಾಸಿಗಳನ್ನ ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ವಿಶ್ವಾಸಿಗಳು ಎಂದು ಹೇಳುವಾಗ ನಿಮ್ಮಲ್ಲಿ ಭರವಸೆ ಇಟ್ಟಿರುವಂತಹ ಲೋಕದ ಸರ್ವ ಜನತೆಯನ್ನು ನಿಮಗೆ ಸಮರ್ಪಿಸುತ್ತೇವೆ. ಸರ್ವರು ನಿಮ್ಮಲ್ಲಿ ವಿಶ್ವಾಸವಿಟ್ಟಿದ್ದಾರೆ ಸ್ವಾಮಿ. ಅಚಲ ವಿಶ್ವಾಸವಿಲ್ಲದಿದ್ದರೂ ಸಹ ಸ್ವಾಮಿ, ಅಲ್ಪ ವಿಶ್ವಾಸದಲ್ಲಿಯೂ ನಿಮ್ಮನ್ನು ಕಂಡುಕೊಳ್ಳಲು ಯತ್ನಿಸುತ್ತಾರೆ ರಾಜ. ವಿಶ್ವಾಸಿಗಳಾಗಿರುವಾಗಲೂ ಮಾನಸಿಕವಾದ ಹೋರಾಟ, ಕೌಟುಂಬಿಕವಾದ ಹೋರಾಟ, ಆಧ್ಯಾತ್ಮಿಕವಾದ ಹೋರಾಟ, ಲೌಕಿಕ ಪ್ರಾಪಂಚಿಕವಾದ ಹೋರಾಟಗಳು ನಮ್ಮೆಲ್ಲರನ್ನು ಕಾಡುತ್ತದೆ ಸ್ವಾಮಿ. ಸ್ವಾಮಿ, ನಮ್ಮ ವಿಶ್ವಾಸಕ್ಕೆ
ಅಡ್ಡಗೋಡೆಯಾಗಿ ಬರುವ ಎಲ್ಲ ಅಡಚಣೆಗಳನ್ನ, ಪ್ರಾಪಂಚಿಕ ಹೋರಾಟಗಳನ್ನ ನನ್ನಿಂದ ತಡೆ ಹಿಡಿಯಲು ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. ಇನ್ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಏಕಾಗ್ರತೆಯಿಂದ ನಿಮ್ಮ ಮುಂದೆ ನಾನು ಕುಳಿತು ಪ್ರಾರ್ಥಿಸಬೇಕಾದರೆ ನಿಮ್ಮ ಕೃಪೆ ಇಲ್ಲದೆ ಸಾಧ್ಯವಿಲ್ಲ ಸ್ವಾಮಿ. ಯೇಸುವೆ, ಇಗೂ ಈ ದಿನದಲ್ಲಿ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ವಿಶ್ವಾಸಿಗಳಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಪ್ರಾಯ ತುಂಬಿದ ಮುದುಕ ಮುದುಕಿಯರು, ಯುವಕ ಯುವತಿಯರು, ಸ್ವಾಮಿ, ಸಕಲರನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ವಿಶ್ವಾಸದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುವ ಮಕ್ಕಳು, ಧ್ಯಾನ ಮಂದಿರಗಳಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಿರುವ ಮಕ್ಕಳು, ಬಲಿಪೂಜಾ ಸಂಸ್ಕಾರಗಳ ಮೂಲಕವಾಗಿ ನಿಮ್ಮನ್ನು ಧ್ಯಾನಿಸುತ್ತಿರುವ ಮಕ್ಕಳು, ವೈಯಕ್ತಿಕ ಪ್ರಾರ್ಥನೆಗಳ ಮೂಲಕವಾಗಿ ನಿಮ್ಮನ್ನು ಧ್ಯಾನಿಸುತ್ತಿರುವ ಮಕ್ಕಳು, ತಂಡಗಳ ಪ್ರಾರ್ಥನೆಗಳ ಮೂಲಕವಾಗಿ ನಿಮ್ಮನ್ನು ಧ್ಯಾನಿಸುತ್ತಿರುವ ಮಕ್ಕಳು, ಹೀಗೆ ಅನೇಕ ವಿಧದಲ್ಲಿ ವಿಶ್ವಾಸಿಗಳ ಸಮೂಹವು ಈ ಲೋಕದಲ್ಲಿ ಇದೆ ರಾಜ. ಒಂದೆಡೆ ಮಿಷನರಿಗಳ ಪ್ರಾರ್ಥನೆ, ಒಂದೆಡೆ ಸಭಾಪಾಲಕರುಗಳ ಪ್ರಾರ್ಥನೆ, ಇನ್ನೊಂದೆಡೆ ಪಾಸ್ಟರ್ಸ್ಗಳ ಪ್ರಾರ್ಥನೆ, ಇನ್ನೊಂದೆಡೆ ಯಾಜಕರ ಪ್ರಾರ್ಥನೆ, ಇನ್ನೊಂದೆಡೆ ಧ್ಯಾನ ಮಂದಿರಗಳಲ್ಲಿ ಪ್ರಾರ್ಥನೆ. ಈಗ ಅನೇಕ ವಿಧದಲ್ಲಿ ಪ್ರಾರ್ಥಿಸುವಂತಹ ವಿಶ್ವಾಸಿಗಳಿದ್ದಾರೆ ಸ್ವಾಮಿ. ಮನೆಯಲ್ಲಿದ್ದು ಪ್ರಾರ್ಥಿಸುವವರಿದ್ದಾರೆ ಸ್ವಾಮಿ, ಕುಟುಂಬಗಳಲ್ಲಿದ್ದು ಪ್ರಾರ್ಥಿಸುವವರಿದ್ದಾರೆ, ರಸ್ತೆಯಲ್ಲಿಯೂ ಸಹ ಬಿದ್ದುಕೊಂಡು ಅನಾಥರಾಗಿ ನಿರ್ಗತಿಕರಾಗಿ ಇದ್ದುಕೊಂಡು ಸ್ವಾಮಿ, ರೋಗಿಗಳಾಗಿ ಇದ್ದುಕೊಂಡು ಭಿಕ್ಷುಕರಾಗಿಯೂ ಸಹ ಇದ್ದುಕೊಂಡು ಸ್ವಾಮಿ ನಿನ್ನನ್ನು ಪ್ರಾರ್ಥಿಸುವ ವಿಶ್ವಾಸಿಗಳು ಈ ಲೋಕದಲ್ಲಿ ಇದ್ದಾರೆ ಸ್ವಾಮಿ. ಅದರಲ್ಲಿ ನಾನು ಸಹ ಒಬ್ಬನಾಗಿದ್ದೇನೆ ಸ್ವಾಮಿ. ಹೌದು ಸ್ವಾಮಿ ದೇವ, ಪ್ರಾರ್ಥನಾ ತಂಡದ ಅಂಗಾಂಗಗಳಾಗಿರುವಂತಹ ಸ್ವಾಮಿ ಜಯಮಾಲಳು ಸಹ ಒಂದು ಅಂಗವಾಗಿದ್ದಾಳೆ ಸ್ವಾಮಿ. ಸ್ವಾಮಿ, ಜಯಮಾಲಳನ್ನ, ಸಲತ್ ಮೇರಿಯನ್ನ, ಮಾಲಳನ್ನ, ಸ್ವಾಮಿ ಹೆಲನನ್ನ, ಚೋಕಿಮನ್ನ, ಅವರ ವಿಶ್ವಾಸಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಮೇರಿಯನ್ನ, ರಾಣಿಯನ್ನ, ಬಿನಿಯನ್ನ, ಕುಮಾರಿಯ ಅವರ ವಿಶ್ವಾಸಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಮಗನಾದ ಅನಿಲನ್ನ, ಪ್ರಭುವನ್ನ, ಸೌಮ್ಯಳನ್ನ, ಸುಶೀಲಮ್ಮನನ್ನ, ಅವರ ವಿಶ್ವಾಸವನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ತಾಯಿ ತೋರಿರಿ ಸ್ವಾಮಿ. ಸ್ವಾಮಿ, ವಿಶ್ವಾಸಿಗಳಾಗಿ ಪ್ರಾರ್ಥಿಸುತ್ತಿರುವಂತಹ ಸಮೂಹಗಳ ವಿಶ್ವಾಸವನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಯೇಸುವೆ, ಕರುಣೆ ತೋರಿ, ತಾಯಿ ತೋರಿ, ಆಶೀರ್ವದಿಸಿ ಅನುಗ್ರಹಿಸಿರಿ ಸ್ವಾಮಿ. ವಿಶ್ವಾಸದ ಬದುಕಿನಲ್ಲಿ ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ನಿಮ್ಮ ಮಹಿಮೆಗಾಗಿಯೇ ಜೀವಿಸಬೇಕೆಂದು ಸಾಯುವವರೆಗೂ ಪಾಪವನ್ನ ತ್ಯಜಿಸಿ ಪರಿಶುದ್ಧತೆಯಲ್ಲಿ ಬಾಳಬೇಕು. ಸದಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ನಿಮ್ಮ ನಾಮವನ್ನು ಮಹಿಮೆ ಪಡಿಸಬೇಕೆಂದು ಹಂಬಲಿಸುತ್ತಿರುವಂತಹ ಈ ಲೋಕದಲ್ಲಿರುವಂತಹ ಬಿಲಿಯಾಂತರ ವಿಶ್ವಾಸಿಗಳನ್ನ ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಕರುಣೆ ತೋರಿ, ತಾಯಿ ತೋರಿರಿ ಸ್ವಾಮಿ. ಯೇಸುವೆ, ಈಗ ಸ್ವಾಮಿ, ವಿಶ್ವಾಸಿಗಳನ್ನ ನೀವು ಆಯ್ಕೆ ಮಾಡಿದವರಾಗಿದ್ದೀರಿ. ಪ್ರತಿಯೊಬ್ಬನ ವಿಶ್ವಾಸಿಯೇ ಸ್ವಾಮಿ. ಆದರೆ ಅವನಲ್ಲಿ ಬರುವ ಪ್ರಚೋದನೆಗಳ ನಿಮಿತ್ತವಾಗಿ, ಬಲಹೀನತೆಗಳ ಮೂಲಕವಾಗಿ ಆತನು ಸ್ವಾಮಿ ನಿಮ್ಮನ್ನು ಮರೆಯಲು ಕಾರಣವಾಗುತ್ತದೆ ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಿಗಳ ವಿಶ್ವಾಸಕ್ಕೆ ಅಡಚಣೆಯಾಗುವ ಹಾಗೂ ಅಡಚಣೆ ಕೊಡುವ ಎಲ್ಲ ಸೈತಾನನ ಹೋರಾಟದ ಬಂಧನಗಳನ್ನು ಸ್ವಾಮಿ ನಿಮ್ಮ ನಾಮದಲ್ಲಿ ಬಂಧಿಸಿ ಶಿಲುಬೆ ಬುಡದಲ್ಲಿ ಜಡಿಯಿರಿ ಸ್ವಾಮಿ. ಹೌದು ಸ್ವಾಮಿ, ಕ್ರೈಸ್ತನಾದವನು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾನೆ, ಅನ್ಯ ಧರ್ಮೀಯರು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾರೆ, ಮುಸ್ಲಿಂ ಸಹೋದರರು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾರೆ, ಹಿಂದೂ ಸಹೋದರರು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾರೆ, ಬೌದ್ಧಿಗಳು ಭರವಸೆ ಇಟ್ಟಿದ್ದಾರೆ, ಯಹೂದ್ಯರು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾರೆ. ಇಡೀ ವಿಶ್ವದ ಮಾನವ ಜನಾಂಗವೇ ದೇವರೇ ಎಂದು ನೋಡುವಾಗ, ಹೇಳುವಾಗ ತಲೆ ಎತ್ತುತ್ತಾ, ತಲೆ ಬಗ್ಗುತ್ತಾ, ಸಾಷ್ಟಾಂಗವೆರಗುತ್ತಾ, ಬೇರೆ ಯಾವುದನ್ನು ಚಿಂತಿಸದೆ ನನ್ನನ್ನು ಕರುಣಿಸಿರಿ ಎಂದು ಬೇಡುವ ಸ್ವಾಮಿ, ಇಡೀ ವಿಶ್ವದ ಮಾನವ ಕೋಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಯಾವ ಜಾತಿ ಜನಾಂಗದವನೇ ಆಗಿರಲಿ ಸ್ವಾಮಿ. ಹೌದು ಸ್ವಾಮಿ ದೇವ, ಈ ಲೋಕದಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳ ಯಾವ ಜಾತಿ ಜನಾಂಗದವನಾಗಿದ್ದರೂ ಸಹ ಸ್ವಾಮಿ ಜೀವೋದ್ಧಾರವನ್ನು ಪಡೆಯುವನು ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ ರಾಜ. ಯೇಸುವಂತೆಯೇ ಕರುಣೆ ತೋರಿ, ದಯೆ ತೋರಿರಿ. ನಮ್ಮ ಕುಟುಂಬಗಳಲ್ಲಿ ವಿಶ್ವಾಸದ ಕಹಳಿಯು ಮೊಳಗುವಂತೆ ಮಾಡಿರಿ. ನಮ್ಮ ಕುಟುಂಬಗಳಿರುವಂತಹ ಬಂಧನಗಳು ಬಿಚ್ಚಿ ಹೋಗುವಂತೆ ಮಾಡಿರಿ. ಯೇಸುವೆ, ಕರುಣೆ ತೋರಿ, ದಯೆ ತೋರಿ, ಆಶೀರ್ವದಿಸಿ ಅನುಗ್ರಹಿಸಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ ಮೇರಿ ಹಾಡಿನ ಮೂಲಕವಾಗಿ ಧ್ಯಾನಿಸಲು ಸುಶೀಲಮ್ಮ, ದೇವರ ವಾಕ್ಯವನ್ನ ಧ್ಯಾನಿಸಲು ಹೆಲೆನ್, ಈ ದಿನದ ಪ್ರಾರ್ಥನೆಯನ್ನು ಧ್ಯಾನಿಸಲು ಮಾಲ,
ಜಪಸರ ಪ್ರಾರ್ಥನೆಯನ್ನು ಮಾಡಲು ಸಲತ್ ಮೇರಿ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗುವ. ಅಪ್ಪ ತಂದೆಗೆ ಸ್ತೋತ್ರ, ಅಪ್ಪ ತಂದೆಗೆ ಆರಾಧನೆ, ಪರಮ ಪಾವನಾತ್ಮರೇ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ಅಬ್ರಹಾಮನ ದೇವರು ನಿಮಗೆ ಸ್ತೋತ್ರ, ಈಸಾಕನ ದೇವರು ನಿಮಗೆ ಸ್ತೋತ್ರ, ಯಾಕೋಬನ ದೇವರೇ ನಿಮಗೆ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಬ್ಬಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನೀನು ಬೆಳಗಿನ ಜಾವದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡಲು, ನಿನ್ನನ್ನು ಸ್ತುತಿಸಲು, ಆರಾಧಿಸಲು ನಮ್ಮೆಲ್ಲರಿಗೂ ನೀನು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಸೃಷ್ಟಿಕರ್ತರೇ ನಿಮಗೆ ಸ್ತೋತ್ರ, ಜೀವದಾತರೇ ನಿಮಗೆ ಸ್ತೋತ್ರ, ಸಕಲವನ್ನು ಸೃಷ್ಟಿಸಿದವರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಗೆ ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿದ್ದೀರಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದಿನಂಪ್ರತಿ ನಮ್ಮನ್ನು ಕಾಯುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಕಾವಲು ದೂತರಿಂದ ನಮ್ಮನ್ನು ರಕ್ಷಿಸುತ್ತಿದೆಯಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆಯು ಎಲ್ಲಾ ಬಂಧನಗಳಿಂದ ನಮ್ಮನ್ನು ಬಿಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ದುಷ್ಟ ಶಕ್ತಿಯ ಸೈತಾನಗಳನ್ನು ಬಿಡುಗಡೆಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪ್ರಸನ್ನತೆಯನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ ನಮ್ಮ ಪ್ರಾರ್ಥಿಸುತ್ತಿರುವಾಗ ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು, ನಮ್ಮ ಕುಟುಂಬದವರನ್ನು, ನನ್ನ ಸ್ವರ್ಗೀಯ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ನಿನ್ನ ತುಂಬಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಗೆ ದಿನಾಂಪ್ರತಿ ನಮಗೆ ಪ್ರಾರ್ಥಿಸಲು ಕಲಿಸಿಕೊಡುತ್ತಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿಮ್ಮ ಪವಿತ್ರಾತ್ಮರ ಸಪ್ತ ವರಗಳಿಂದ ನಮ್ಮನ್ನು ತುಂಬಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಜೀವದಾಯಕರೇ ಸ್ತೋತ್ರ, ಶಾಂತಿ ರಾಜರೇ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಹಾನಿ ಮಾಡದಂತೆ ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ದಿನಂಪ್ರತಿ ಸ್ವಾಮಿ ಸ್ವರ್ಗೀಯ ಯಾತ್ರಾ ತಂಡದ ಮೂಲಕ ನಮ್ಮನ್ನು ಪ್ರಾರ್ಥಿಸಲು ಕರೆ ನೀಡುತ್ತಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಬ್ರದರ್ ರೊಜಾರಿಯವರನ್ನು ನಮಗೆ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನು ಸ್ವಾಮಿ ರಕ್ಷಿಸುವುದಕ್ಕಾಗಿ ಸ್ತೋತ್ರ. ಸಮಾಧಾನವನ್ನು ನೀಡುತ್ತಿರುವ ಯೇಸುವೆ ನಿಮಗೆ ಸ್ತೋತ್ರ. ನಮ್ಮೆಲ್ಲರ ಬಾಳಿನ ಸ್ವಾಮಿ ನೀವು ಸಮಾಧಾನವನ್ನು ನೀಡಲು ಸಮಾಧಾಯಕನಾಗಿ ಬಂದಿರುವಂತ ಯೇಸುವೆ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ, ನಮ್ಮೆಲ್ಲರ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ. ನಮ್ಮೆಲ್ಲರನ್ನು ಕಾದು ರಕ್ಷಿಸಿರಿ. ಈ ದಿನದಲ್ಲಿ ಸ್ವಾಮಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಈ ದಿನದಲ್ಲಿ ಬಂದು ಹೋಗುವಂತಹ ಎಲ್ಲ ಶೋಧನೆಗಳನ್ನು ಜಯಿಸಲು ಶಕ್ತಿ ನೀಡಿರಿ. ಸರ್ವ ಆಪತ್ತುಗಳಿಂದ ನಮಗೆ ರಕ್ಷಣೆಯನ್ನು ನೀಡಿರಿ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಮಗೆ ಬಲವನ್ನು ನೀಡಲು ಬನ್ನಿ ಯೇಸುವೆ, ಬನ್ನಿ. ಈ ದಿನಗಳಲ್ಲಿ ನಮ್ಮನ್ನು ರಕ್ಷಿಸಲು ಬನ್ನಿ ಅಪ್ಪ. ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇವೆ, ಬನ್ನಿ ರಾಜ, ಬನ್ನಿ. ಅಮ್ಮ ತಾಯಿಯೇ, ಜಪಸರದ ರಾಣಿಯೇ, ಈ ಮಾಸದಲ್ಲಿ ಸ್ವಾಮಿ ಜಪಮಾಲೆಯನ್ನು ಸ್ವಾಮಿ ಪ್ರತಿದಿನ ನಾವು ಒಂದೊಂದು ಕುಟುಂಬಗಳಲ್ಲಿ ನಾವು ಸಮರ್ಪಿಸುತ್ತಿದ್ದೇವೆ ರಾಜ. ಅಪ್ಪ ತಂದೆ, ನಾನು ಹೋಗುವ ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಪ್ರಾರ್ಥಿಸುತ್ತಿರುವ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ಅಮ್ಮ ತಾಯಿ, ಎಲ್ಲರನ್ನು ಕಾದು ರಕ್ಷಿಸಿರಿ. ನಿನ್ನ ಮಗನ ಮುಖಾಂತರ ಎಲ್ಲ ಕುಟುಂಬಗಳಿಗಾಗಿಯೂ ಪ್ರಾರ್ಥಿಸಿರಿ ತಾಯಿ. ನಿನ್ನಲ್ಲಿರುವಂತಹ ಕೃಪೆ, ದಯೆ, ಶಾಂತಿ ನಮ್ಮೊಡನೆಯೂ ನಾನು ಹೋಗುವಂತಹ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ನನ್ನ ಸ್ವರ್ಗೀಯ ಯಾತ್ರಾ ತಂಡ ಪ್ರತಿಯೊಬ್ಬರಲ್ಲಿ ಇರಲಿ ಎಂದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್.
ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆಪಡಿಸೋಣ. ನಮಿತೆವುನಾ ತ್ರಯೇಕ ದೇವನಿಗೆ ನಮಿತೆವುನಾ ತ್ರಯೇಕ ದೇವನಿಗೆ ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವಾನ್. ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವಾನ್. ಇಂದಿಗೂ ಎಂದಿಗೂ ಕಾಯು ದೇವ ಲಾಲಿಸಲಿ ಮೊರೆಯ. ಇಂದಿಗೂ ಎಂದಿಗೂ ಕಾಯುವ ದೇವ ಲಾಲಿಸಲಿ ಮೊರೆಯ. ನಮಿತೆವುನಾ ತ್ರಯೇಕ ದೇವನಿಗೆ ದೇವದಿ ದೇವ ಭಕ್ತರ ಭಾವ ಸ್ತುತ್ಯ ಮಹಿಮಾ ಪ್ರಭುವೇ. ದೇವದಿ ದೇವ ಭಕ್ತರ ಭಾವ ಸ್ತುತ್ಯ ಮಹಿಮಾ ಪ್ರಭುವೇ. ಈ ನಿನ್ನ ಮಕ್ಕಳ ಸ್ತೋತ್ರವಹಿತ ಸ್ವೀಕರಿಸೈ ಗುರುವೇ. ಈ ನಿನ್ನ ಮಕ್ಕಳ ಸ್ತೋತ್ರವಹಿತ ಸ್ವೀಕರಿಸೈ ಗುರುವೇ. ನಮಿತೆವುನಾ ತ್ರಯೇಕ ದೇವನಿಗೆ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಪೂರ್ಣ ಹೃದಯ ಆತ್ಮ ಶರೀರವನ್ನೇ ಸಮರ್ಪಿಸಿಕೊಳ್ಳುತ್ತಾ ಎಲ್ಲ ಚಿಂತಾಭಾರಗಳನ್ನ ಪ್ರಭುವಿನ ಹೆಗಲೇ ಇರಿಸುತ್ತಾ ಸ್ತುತಿಸೋಣ. ವಿಶ್ವಾಸದ ಮಕ್ಕಳಾಗಿ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ವಪಾ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಓ ರಾಜ್ಯಾಧಿರಾಜರೇ ಸ್ತೋತ್ರ 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 ಸ್ತೋತ್ರ. ಓ ದೇವಾದಿದೇವರೇ ಸ್ತೋತ್ರ 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 ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ 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 ಸ್ತೋತ್ರ. ಅಪ್ಪ ಆರಾಧನೆ 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 ಆರಾಧನೆ. ಓ ಆರಾಧನೆ 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 ಆರಾಧನೆ. ಓ ಹಾಲೆಲೂಯ
Oh, hallelujah, hallelujah. Oh, hallelujah, hallelujah, hallelujah. Oh, hala, 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 hala. Oh, hallelujah, hallelujah, hallelujah. Oh, hallelujah, hallelujah, hallelujah. Oh, Yesappa, stotra, 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 stotra. Oh, Yesappa, stotra, 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 stotra. Oh, hallelujah, hallelujah, hallelujah. Yeswe, 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 Yeswe. Oh, Yeswe, 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 Yeswe. Oh, Yeswe, Yeswe. Oh, Yeswe, 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 Yeswe. Oh, Yeswe, 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 Yeswe. Oh, Yeswe, 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 Yeswe. Hallelujah, hallelujah, hallelujah. Oh, hallelujah, hallelujah, hallelujah. Hallelujah, hallelujah, hallelujah. Yeswe, 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 Yeswe. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡುತ್ತಾ ಪ್ರತಿಯೊಬ್ಬರ ವಿಶ್ವಾಸದಲ್ಲಿ ಒಬ್ಬರಾದ ಬಳಿಕ ತಡೆಯಿಲ್ಲದೆ ಪ್ರಾರ್ಥಿಸಿರಿ. ಎಲ್ಲ ವಿಶ್ವಾಸಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಗಾನ ಮಹಿಮೆಯು ಸ್ವಾಮಿ. ಈ ಸುಂದರ ದಿನವನ್ನು, ಹೊಸ ದಿನವನ್ನು ನಮಗೆ ಕರುಣಿಸಿಕೊಟ್ಟ ಆತನ ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಡೀ ವಿಶ್ವದಲ್ಲಿರುವಂತ ಎಲ್ಲ ವಿಶ್ವಾಸಿಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿಗಳ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪವಿತ್ರಾತ್ಮರ ಅಭಿಷೇಕವು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಎಲ್ಲ ವಿಶ್ವಾಸಿಗಳ ಮೇಲೆ ಮಳೆಯಾಗಿ ಒಂದಲ್ಲಾಗಿ ನಿಂತು ಬರಲಿ ಸ್ವಾಮಿ. ಅಪ್ಪ ಯೇಸುವೆ, ವಿಶೇಷವಾಗಿ ನನ್ನ ವಿಶ್ವಾಸದಲ್ಲಿ ಬಲಹೀನತೆಗಳನ್ನು ಸ್ವಾಮಿ, ಕುಟುಂಬದ ಜಂಜಾಟಗಳಲ್ಲಿ ವಿಶ್ವಾಸಗಳನ್ನು ಕಳೆದುಕೊಂಡಿದ್ದಾರೆ ರಾಜ. ನಿನ್ನ ಪರಿಶುದ್ಧಾತ್ಮರ ಅಭಿಷೇಕ ತುಂಬಿಕೊಳ್ಳುವಂತೆ ನಿನ್ನ ಕೃಪೆಯಿಂದ ನನ್ನನ್ನು ಬಲಪಡಿಸಿ ವಿಶ್ವಾಸದೆಡೆಗೆ ನನ್ನನ್ನು ಕರೆದುಕೊಂಡು ಬನ್ನಿ ಸ್ವಾಮಿ. ಅಪಾಯಸಿ ನನ್ನ ಮಕ್ಕಳನ್ನು, ನನ್ನ ಪತಿಯನ್ನು ನಿನ್ನ ವಿಶ್ವಾಸದ ಮೂಲಕ ಅಪಾಯಸಿ ಬಲಪಡಿಸುವಂತೆ ಅನುಗ್ರಹಿಸಿ ರಾಜ. ವಿಶೇಷವಾಗಿ ನನ್ನ ಪ್ರಾರ್ಥನಾ ನನ್ನ ಸಹೋದರ ಸಹೋದರ ವಿಶ್ವಾಸ ಭರಿತವಾದ ಜೀವನವನ್ನು ಸ್ವಾಮಿ ನಿನ್ನ ಕರೆಗಳು ಎಪ್ಪಿಸಿಕೊಡ್ತೇನೆ ರಾಜ. ಆ ಮಕ್ಕಳು ಯುಗದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿ ಆತ್ಮರ ಅಭಿಷೇಕದಿಂದ ಬಲಪಡಿಸಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಬಲಿ ಪೂಜೆಗಳಲ್ಲಿ ವಿಶ್ವಾಸಗಳಿದ್ದಾರೆ ರಾಜ್ಯ. ಕುಟುಂಬ ಜೀವಿತದ ಪ್ರಾರ್ಥನೆಗಳಲ್ಲಿ ವಿಶ್ವಾಸಗಳಿರುವಂತಹ ಎಲ್ಲ ಮಕ್ಕಳನ್ನು ಸಹ ನಿನ್ನ ಕರಳು ಎಪ್ಪಿಸಿಕೊಡ್ತೀನಿ ರಾಜ. ಹಗಲು ರಾತ್ರಿ ನಿನ್ನನ್ನೇ ಧ್ಯಾನಿಸಿ ಕಣ್ಣೀರಿಂದ ಪ್ರಾರ್ಥಿಸುವಂತ ಒಂದೊಂದು ವಿಶ್ವಾಸಿಗಳ ಪ್ರಾರ್ಥನೆಯ ಯೇಸು 30ರಲ್ಲ 60ರ 100ರಷ್ಟು ಪ್ರತಿಫಲವನ್ನು ಅನುಗ್ರಹಿಸಿಕೊಡ ಯೇಸುವೆ. ಇಡೀ ವಿಶ್ವದಲ್ಲಿ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತೆ ಸರ್ವ ಜನಾಂಗಗಳು ಸ್ವಾಮಿ ವಿಶ್ವಾಸದಲ್ಲಿ ಸ್ವಾಮಿ ನಿನ್ನನ್ನು ಕಂಡುಕೊಂಡಿದ್ದಾರೆ ದೇವ. ಅಂತ ಎಲ್ಲ ವಿಶ್ವಾಸ ಮಕ್ಕಳ ಪ್ರಾರ್ಥನೆ ಆಶೀರ್ವದಿಸಿ ಅನುಗ್ರಹಿಸಿ, ವಿಶ್ವಾಸವಿಲ್ಲದಂತ ಮಕ್ಕಳಿಗೆ ಇನ್ನೂ ಹೆಚ್ಚಾದ ವಿಶ್ವಾಸವನ್ನು ಅರಿತುಕೊಳ್ಳುವಂತ ಜ್ಞಾನವನ್ನ ಮಕ್ಕಳಿಗೆ ಅನುಗ್ರಹಿಸಿದ್ದೇವ ಸ್ವಾಮಿ. ಪ್ರತಿಯೊಂದು ಮಕ್ಕಳು ಸಹ ನಿನ್ನನ್ನು ಕಂಡುಕೊಳ್ಳುವಂತೆ ಅಂತ್ಯಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂದು ನುಡಿದಿದ್ದಿಲ್ಲ ಸ್ವಾಮಿ. ಪ್ರತಿಯೊಂದು ಸ್ವಾಮಿ ಮಕ್ಕಳು ನನ್ನ ವಿಶ್ವಾಸಗಳಾಗಿ ಜೀವಿಸುವಂತ ಮಕ್ಕಳಾಗಿದ್ದಾರೆ ರಾಜ. ಅಪಾಯಸೆ ವೃದ್ಧರೆನ್ನದೆ ವಯಸ್ಸಾದರೆಂದರೆ ಪ್ರತಿಯೊಬ್ಬರು ರೋಗಿಗಳು ಸ್ವಾಮಿ. ಅಪಾಯಸೆ ಪ್ರಾಣ ಹೋಗುವ ಅವಸ್ಥೆಯಲ್ಲಿದ್ದರೂ ಸಹ ಸ್ವಾಮಿ ಅವರ ವಿಶ್ವಾಸವು ನಿನ್ನಲ್ಲಿದೆ ರಾಜ. ಅಂತಹ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಪಾಪ ವಿದ್ಯೇತರ ಸಂದರ್ಭಗಳಲ್ಲಿ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾ ಪಾಲಕರು, ಪಾಸ್ಟರ್ಸ್ಗಳು, ಈಗ ಸ್ವಾಮಿ ಧರ್ಮಾಧ್ಯಕ್ಷರು ಪ್ರತಿಯೊಂದು ಮಕ್ಕಳು ಸಹ ಅವರ ವಿಶ್ವಾಸವನ್ನು ನೀನು ನೋಡುವಂತ ದೇವರಾಗಿದ್ದೆ ರಾಜ್ಯ.
ಸ್ವಾಮಿ ಯೇಸು ಪ್ರತಿಯೊಂದು ಮಕ್ಕಳು ಸಹ ನಿನ್ನನ್ನು ಕಂಡುಕೊಳ್ಳುವಂತೆ ಅನೇಕ ಯುವಕ ಯುವತಿಯರು ಸಹ ನಿನ್ನಲ್ಲಿ ವಿಶ್ವಾಸ ಮಕ್ಕಳಾಗಿ ಜೀವಿಸುತ್ತಿದ್ದಾರೆ ರಾಜ್ಯ. ಈಗ ಸ್ವಾಮಿ ಎಲ್ಲ ಧ್ಯಾನ ಕೇಂದ್ರಗಳು, ಧ್ಯಾನ ಕೂಟಗಳು ಕರ್ನಾಟಕ ರಾಜ್ಯ, ಈಗ ಭಾರತ ದೇಶ ಮೈಸೂರು ಪ್ರಾಂತದಲ್ಲಿರುವಂತಹ ಎಲ್ಲ ವಿಶ್ವಾಸಿಗಳನ್ನು ಸಹ ನಿನ್ನ ಪರಿಶುದ್ಧ ಆತ್ಮರ ಅಭಿಷೇಕದಿಂದ ತುಂಬಿಕೊಳ್ಳುವಂತೆ, ಅನೇಕ ಮಕ್ಕಳು ನಿನ್ನ ಬಳಿಗೆ ಬರುವಂತೆ, ಅನೇಕ ಆತ್ಮಗಳನ್ನು ಗೆಲ್ಲುವಂತಹ ಅನೇಕ ವಿಶ್ವಾಸಿಗಳ ಪ್ರಾರ್ಥನೆ ಆಲಿಸಿ ಎಲ್ಲ ಬೋಧಕರು ಸಭಾ ಪಾಲಕರಾಗಿರುವಂತಹ ಒಂದೊಂದು ವಿಶ್ವಾಸಗಳು ಸ್ವಾಮಿ ಒಂದೊಂದು ಕುಟುಂಬದಲ್ಲಿ ಅಧಿಕವಾದ ವಿಶ್ವಾಸವನ್ನು ಬೆಳೆಯುವಂತೆ ಮಾರ್ಪಡಿಸಿದ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರವರೇ ಸಕಲ ಸೌಭಾಗ್ಯಗಳಾಗಿ ನಿಮ್ಮ ಮಗನ ವಾಕ್ಯಕ್ಕೆ ವಿರೋಧವಾಗಿ ಪಾಪಗಳು ಮಾಡದಂತೆ ಇನ್ನು ಹೆಚ್ಚಾದ ವಿಶ್ವಾಸಗಳು ಬೆಳೆಯುವಂತೆ, ಪ್ರತಿಯೊಂದು ಮಕ್ಕಳು ನಿಮ್ಮ ಮಗನನ್ನು ಕಂಡುಕೊಳ್ಳುವಂತ ಕೃಪೆಯನ್ನ ಅನುಗ್ರಹಿಸಿ, ಪ್ರತಿಯೊಂದು ವಿಶ್ವಾಸಿಗಳಿಗೆ ಬೇಕಾದಂತ ಧೈರ್ಯ, ಸ್ಥೈರ್ಯ, ಪ್ರೀತಿ, ಸಹನೆ, ತಾಳ್ಮೆಯನ್ನು ಅನುಗ್ರಹಿಸಿದೆ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿ ಎಲ್ಲವನ್ನು ಪಡೆದುಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಆರಾಧನೆ ಪಾಕನ್ನೇ ನಿನಗೆ ಕೋಟಿ ವಂದನೆಗಳು ಸ್ವಾಮಿ. ಇಡೀ ರಾತ್ರಿ ನನಗೆ ಒಂದು ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ಎತ್ತಿಸಿ ನಿನ್ನನ್ನು ಸ್ತುತಿಸಲು ನನ್ನನ್ನು ಖುಷಿಬೇಕಾಗಿ ಸ್ತೋತ್ರ ರಾಜ. ಈ ದಿನ ಜೀವನ ಎರಡನ್ನೂ ಕೊಟ್ಟಿದ್ದೀರಿ ಸ್ವಾಮಿ. ಸ್ತೋತ್ರ ರಾಜ, ವಂದನೆ ರಾಜ. ಯೇಸು ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ತಂದೆ, ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ವಿಶ್ವಾಸಿಯಾಗಿರುತ್ತಾನೆ ಸ್ವಾಮಿ. ಯಾವುದೇ ಜನಾಂಗವಾಗಿರಬಹುದು ಸ್ವಾಮಿ. ಪ್ರತಿಯೊಬ್ಬನು ತನ್ನ ತನ್ನ ವಿಶ್ವಾಸವನ್ನು ನಿನ್ನ ಮುಂದೆ ಮಹಿಮೆ ಪಡಿಸುತ್ತಿರುತ್ತಾರೆ ಸ್ವಾಮಿ. ಯೇಸು ಪ್ರತಿಯೊಂದು ವಿಶ್ವಾಸಿಯನ್ನು ನಿನ್ನ ಕಮಲಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರ ವಿಶ್ವಾಸವನ್ನು ಬಲಪಡಿಸುತ್ತೇನೆ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರನ್ನು ಏರಾಳವಾಗಿ ಆಶೀರ್ವದಿಸುತ್ತೇನೆ ವಿಶ್ವಾಸಿಗಳು ಸ್ವಾಮಿ. ಲೋಕದಲ್ಲಿ ಪ್ರತಿಯೊಬ್ಬನು ವಿಶ್ವಾಸದಲ್ಲಿರುವಾಗ ಸ್ವಾಮಿ, ಅವರ ತಪ್ಪುಗಳು, ಅವರ ಉಲ್ಲೇಖನ, ಕೆಟ್ಟತನವನ್ನು ನೀನು ಪರಿಗಣಿಸಿ ಅವರಿಗೆ ಬೇಕಾದವರ ಪ್ರಸಾದವನ್ನು ಸುರಿಸುತ್ತಂದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಶ್ವಾಸವನ್ನು ನಿನ್ನ ಮುಂದೆ ಪ್ರಕಟಪಡಿಸುತ್ತಿದ್ದಾರೆ ಸ್ವಾಮಿ. ಆ ವಿಶ್ವಾಸಿಗಳನ್ನು ಕೈ ಬಿಡಬೇಡದಲ್ಲಿ ಆ ವಿಶ್ವಾಸಿಗಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ನನ್ನ ವಿಚಾರಣೆಯಲ್ಲಿರುವ ಪ್ರತಿಯೊಂದು ವಿಶ್ವಾಸಿಯನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರನ್ನು ಆಶೀರ್ವದಿಸುತ್ತಂದೆ. ಅವರ ಮೇಲೆ ಏರಾಳವಾದವರ ಪ್ರಸಾದವನ್ನು ಸುರಿಸುತ್ತಂದೆ. ಎಷ್ಟು ಯಾಚಕರು ಸ್ವಾಮಿ ತನ್ನ ವಿಶ್ವಾಸವನ್ನು ಪ್ರಕಟಪಡಿಸುತ್ತಾರೆ, ತನ್ನ ವಿಶ್ವಾಸವನ್ನು ಅವರು ತೋರಿಸುತ್ತಾರೆ ಸ್ವಾಮಿ. ಯೇಸು ಆ ಯಾಜಕರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಯೇಸು ಕನ್ಯಾಸ್ತ್ರೀಗಳು ಸ್ವಾಮಿ ಬೆಳಗಿನಿಂದ ಸಂಜೆಯವರೆಗೂ ಪ್ರಾರ್ಥಿಸುತ್ತಿರುತ್ತಾರೆ ಸ್ವಾಮಿ. ಪರಮ ಪ್ರಸಾದದ ಪೆಟ್ಟಿಗೆಯ ಮುಂದೆ ಪ್ರಾರ್ಥಿಸುವಂತ ಕನ್ಯಾಸ್ತ್ರೀಗಳು ಇದ್ದಾರೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸುತ್ತಂದೆಯೇ. ಅವರ ವಿಶ್ವಾಸವನ್ನು ನೀವು ಗಮನಿಸುತ್ತಂದೆಯೇ. ತಂದೆಯೇ, ಎಷ್ಟೊಬ್ಬ ವಿಶ್ವಾಸಿಗಳು ಸ್ವಾಮಿ, ಭಕ್ತಾದಿಗಳು ಸ್ವಾಮಿ, ನಿನ್ನ ಮುಂದೆ ನಿಂತು ಪ್ರಾರ್ಥಿಸುವಂತ ಮಕ್ಕಳು ಸ್ವಾಮಿ, ಅವರನ್ನು ನಿನ್ನ ಮುಂದೆ ಪ್ರಾರ್ಥಿಸುವಾಗ ತಂದೆಯೇ ಅವರ ಕೋರಿಕೆಗಳನ್ನು ಈಡೇರಿಸುತ್ತಂದೆಯೇ. ಯೇಸುವೆ, ನನ್ನ ಕುಟುಂಬದಲ್ಲಿ ಸ್ವಾಮಿ ಪ್ರತಿಯೊಬ್ಬ ವಿಶ್ವಾಸಿಗಳಾಗಿರುತ್ತಾರೆ ಸ್ವಾಮಿ. ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನನ್ನು ಮಹಿಮೆಪಡಿಸುತ್ತಿರುತ್ತಾರೆ ಸ್ವಾಮಿ. ನಿನ್ನನ್ನು ಯಾವಾಗಲೂ ಸ್ತುತಿಸುತ್ತಿರುತ್ತಾರೆ ಸ್ವಾಮಿ. ಅವರನ್ನೆಲ್ಲರನ್ನು ಆಶೀರ್ವದಿಸುತ್ತಂದೆ. ತಂದೆಯೇ, ನನ್ನ ಸ್ವರ್ಗೀಯ ಪ್ರಾರ್ಥನಾ ಸಂಘದಲ್ಲಿರುವ ಪ್ರತಿಯೊಬ್ಬರು ಸ್ವಾಮಿ, ಪ್ರತಿಯೊಂದು ಅಂಗಾಂಗಗಳು ವಿಶ್ವಾಸಗಳು ಸ್ವಾಮಿ, ಆ ವಿಶ್ವಾಸವನ್ನು ಬಲಪಡಿಸುತ್ತಂದೆ. ಅವರಲ್ಲಿ ಕೊರತೆ ತರದಂತೆ ನೋಡಿಕೊಳ್ಳುತ್ತಂದೆ. ತಂದೆ, ವಿಶೇಷವಾಗಿ ತಂದೆ, ಈ ವಿಶ್ವಾಸವೆಂಬುವ ವಿಶ್ವಾಸಿಗಳನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುವಾಗ ವಿಶೇಷವಾಗಿ ಬ್ರದರ್ ಸಾರಿ ಅವರನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರನ್ನು ಸಹ ವಿಶ್ವಾಸದಲ್ಲಿ ಮುನ್ನಡೆಸಿದ್ದೀರ ಸ್ವಾಮಿ. ಇನ್ನು ಹೆಚ್ಚಾಗಿ ಮುನ್ನಡೆಸಬೇಕು ನಿಮ್ಮಲ್ಲಿ ನಾವೆಲ್ಲ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ತಂದೆಯೇ, ಎಷ್ಟು ಯಾಜಕರು ನನ್ನ ಕುಟುಂಬದಲ್ಲಿ ನನ್ನ ಬಂಧು ಮಿತ್ರರು ಸ್ವಾಮಿ ಇದ್ದಾರೆ. ಅವರು ನನ್ನಲ್ಲಿಯೇ ನನ್ನ ವಿಶ್ವಾಸ ಬಲಪಡಿಸುವಂತೆ ಪ್ರಾರ್ಥಿ ಸಮಾನ ಕೇಳಿಕೊಳ್ಳುವಂತವರು ಸ್ವಾಮಿ. ಅವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಯಾಜಕರನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತಂದೆ.
ತಂದೆ ಅಪ್ಪ ಯೇಸುವೆ, ನಾವು ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವಾಗ ತಂದೆ ನಮ್ಮ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ನೀನು ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರನ್ನು ತೊಳೆದು ಅವರ ಮೇಲೆ ಚಿಮುಕಿಸಿ ಅವರನ್ನು ಕಾಪಾಡಿ ಸಂರಕ್ಷಿಸಿ ಸ್ವಾಮಿ. ಆಮೇಲೆ ಆಮೇನ್ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ಯೇಸುವೆ, ಸುಂದರವಾದ ಜಾವಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೆಲ್ಲ ಒಂದು ಕುಟುಂಬವಾಗಿ ನಿಮ್ಮ ಸನ್ನಿಧಿಗೆ ಕರೆತಂದಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಈ ಬೆಳಗಿನ ಜಾವದಲ್ಲಿ ವಿಶ್ವದ ಎಲ್ಲಾ ವಿಶ್ವಾಸಿಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಇವರೆಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ಇವರ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ವಿಶ್ವಾಸಿಗಳು ಈ ಬೆಳಗಿನ ಜಾವದಲ್ಲೂ ಪ್ರತಿ ಕ್ಷಣದಲ್ಲೂ ನಿಮ್ಮನ್ನು ಸ್ಮರಿಸುತ್ತಾ ತಮ್ಮನ್ನು ಸಮರ್ಪಿಸುವ ಎಷ್ಟೋ ಮಕ್ಕಳಿದ್ದಾರೆ ರಾಜ. ಅಪ್ಪ ಯೇಸುವೆ, ಈ ಎಲ್ಲಾ ವಿಶ್ವಾಸಿಗಳು ಯಾವುದೇ ಕಾರಣಕ್ಕೂ ಈ ಲೋಕದ ಮೋಹಕ್ಕೆ ಒಳಗಾಗದೆ, ಯಾವುದೇ ಶೋಧನೆಗೆ ಒಳಗಾಗದೆ, ನಿಮ್ಮಿಂದ ದೂರ ಸರಿಯದಂತೆ ಅವರನ್ನು ನಿಮ್ಮ ಸಂಬಂಧದಲ್ಲಿ ಬಲಪಡಿಸಿರಿ ರಾಜ. ಅವರನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಅವರ ಜೀವಿತದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಂಡು ನಿಮ್ಮ ಹಿಂದೆ ಬರುವಂತೆ ಅವರನ್ನು ಬಲಪಡಿಸಿರಿ ರಾಜ, ಶಕ್ತಿಪಡಿಸಿರಿ ರಾಜ. ಅವರ ಕುಟುಂಬಗಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ಜೀವದಾತರು, ಪ್ರೀತಿ ಸ್ವರೂಪರು ಆದ ಯೇಸುವೆ, ಎಲ್ಲ ವಿಶ್ವಾಸಿಗಳು ಇವು ಸೇರಿರುವ ತನಕವು ನಿಮ್ಮನ್ನು ಸ್ತುತಿಸಿ ಆರಾಧಿಸುವ ಕೃಪೆಯನ್ನು ಅವರಿಗೆ ಕರುಣಿಸಿರಿ ರಾಜ. ಅಪ್ಪ ಯೇಸುವೆ, ಈ ಪ್ರಾರ್ಥನಾ ತಂಡದ ಎಲ್ಲಾ ಅಂಗಾಂಗಗಳನ್ನು, ನಮ್ಮ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರನ್ನು ಹೆಚ್ಚೆಚ್ಚಾಗಿ ನಿಮ್ಮ ಪ್ರೀತಿಯಿಂದ ಬಂಧಿಸಿರಿ ರಾಜ. ಅಪ್ಪ ಯೇಸುವೆ, ಇಲ್ಲ ಯಾಜಕರು, ಕನ್ಯಾಸ್ತ್ರೀಯರು, ಎಲ್ಲ ಪಾಸ್ಟರ್ಸ್ಗಳು, ಶುಭ ಸಂದೇಶ ಸಾರುವವರನ್ನು, ನಿಮ್ಮ ಶುಭ ಸಂದೇಶ ಸಾರನವರನ್ನು ಬಲಪಡಿಸಿರಿ ರಾಜ. ಅಮ್ಮ ಪರಿಶುದ್ಧ ಮಾತೆಯೇ, ಈ ಬೆಳಗಿನ ಜಾವದಲ್ಲಿ ಎಲ್ಲ ವಿಶ್ವಾಸಿಗಳನ್ನು ಸಮರ್ಪಿಸುತ್ತಿರುವಾಗ ಅವರಿಗೆ ಬೇಕಾದ ಜ್ಞಾನ ವಿವೇಕವನ್ನು ಅವರಿಗೆ ಕರುಣಿಸಿರಿ ಎಂದು ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ಅಪ್ಪ. ಅಪ್ಪ ಆರಾಧನೆ ಅಪ್ಪ ತಂದೆ ಯೇಸುವೆ. ಅಪ್ಪ ಮಹಿಮೆಯು ಅಪ್ಪ. ಅಪ್ಪ ತಂದೆ ಪವಿತ್ರಾತ್ಮರ ಆರಾಧನೆ ಅಪ್ಪ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ಅಪ್ಪ. ಎಲ್ಲ ವಿಶ್ವಾಸಿಗಳು ಅವರು ಜೀವನ ಪೂರ್ತಿ ಉದ್ದಕ್ಕೂ ಅವ್ರು ಹಾಗೆ ಇರಲಿ ಅಪ್ಪ. ಈ ಸೈತನ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡುತ್ತಪ್ಪ. ಅದಕ್ಕೆ ನೀವು ಬಲಿ ಪಶು ಕೊಡ್ಬೇಕಪ್ಪ. ಅಪ್ಪ ತಂದೆ ಅವರನ್ನು ಮುಟ್ಟಿರಿ, ಸೈತನನ್ನು ತೆಜ್ಜಿರಿ ಅಪ್ಪ. ಅವರನ್ನು ಅವಕಾಶ ಮಾಡಿ ಕೊಡಬೇಡಿರಿ ಅಪ್ಪ. ಬಾಯಲ್ಲೇ ಇರುತ್ತೆ ಅಪ್ಪ. ಬಾಯಲ್ಲಿ ನಾವು ಹೇಳಕ್ಕಂತ ವಾಕ್ಯ ಹೇಳಕ್ಕಂತ ಕುತ್ಕೊಂಡ್ರೆ ಹೇಳಕ್ಕೆ ಅಂತ ಆಗಲ್ಲಪ್ಪ. ಬಾಯಿ ಬಿಚ್ಚಿ ಹೇಳಕ್ಕೆ ಆಗಲ್ಲಪ್ಪ. ಸೈತನಿಗೆ ನೀವು ಮುಕ್ತಿ ಕೊಡಿರಿ ಅಪ್ಪ ತಂದೆ ಯೇಸುವೆ. ಈಶ್ವರಾಜನೇ, ಬಾಯಿ ಬಿಚ್ಚಿ ನಿಮ್ಮ ವಾಕ್ಯವನ್ನು ನುಡಿಯಂಗೆ ಮಾಡಿರಿ ಅಪ್ಪ ತಂದೆ. ಎಲ್ಲಾ ವಿಶ್ವಾಸಿಗಳನ್ನು ಜೀವನ ಪೂರ್ತಿ ಉದ್ದಕ್ಕೂ ನಿಮ್ಮ ವಾಕ್ಯ ಮುಂದೆನೆ ಬರಲಿ ಅಪ್ಪ. ಸೈತನಿಗೆ ಜಾಗ ಕೊಡಿಬೇಡಿಯಪ್ಪ. ವಿಶ್ವಾಸಿಗಳು ಜೀವನ ಪೂರ್ತಿ ಇರಂಗೆ ಇರಲಿ ಅಪ್ಪ. ಅವ್ರ ಮಧ್ಯದಲ್ಲಿ ಎಲ್ಲೂ ಆಗಲೇ ಹೋಗದಂತೆ ಆಗಬಾರದಪ್ಪ ತಂದೆ ಯೇಸುವೆ. ಯೇಸುರಾಜನೇ, ವಂದನೆ ಅಪ್ಪ, ಆರಾಧನೆ ಅಪ್ಪ ತಂದೆ. ಅದೇ ತರ ರೋಗಿಗಳಿಗುವೆ, ಎಲ್ಲಾ ರೋಗಿಗಳಿಗುವೆ ಅದು ಕಾಯಿಲೆ ಇದು ಕಾಯಿಲೆ ಅಂತ ಮೆಡಿಸಿನ್ ತಗೊಂತಾರಪ್ಪ. ಮೆಡಿಸಿನ್ಗೂ ಹೋಗಲ್ಲಪ್ಪ. ಅವ್ರಿಗೆ ಅದಕ್ಕೆ ಮುಕ್ತಿ ಕೊಡಿರಿ ಅಪ್ಪ ತಂದೆ ಯೇಸುರಾಜನೇ. ಅದಕ್ಕೆ ಮುಕ್ತಿ ಕೊಡಿರಪ್ಪ. ರೋಗದಿಂದ ಒದ್ದಾಡುತ್ತಿರೋರಿಗೆ ಮುಕ್ತಿ ಕೊಡಿರಪ್ಪ. ಅವರು ವಯಸ್ಸಾದವ್ರು ಇರ್ತಾರಪ್ಪ, ಅವರು ಎಲ್ಲಿಗೆ ಒಂಥರ ಹೋಗ್ತಾರಪ್ಪ. ಹಾಸ್ಪಿಟ್ಲಲ್ಲಿ ವಯಸ್ಸಾದವ್ರಿಗೆ ನೋಡಲ್ಲಪ್ಪ ತಂದೆ ಯೇಸುವೆ. ಅವ್ರ ಮೇಲೆ ಕರುಣೆ ತೋರಿಯಪ್ಪ ತಂದೆ. ವಯಸ್ಸಾದವ್ರಿಗೆ ಏನು ಮಾಡಕ್ಕಾಗಲ್ಲಪ್ಪ, ನಮ್ಮಲ್ಲೇ ತಡೆಯಕ್ಕಾಗಲ್ಲಪ್ಪ. ವಯಸ್ಸಾದವ್ರ ಮೇಲೆ ಎಲ್ಲಿ ತಡೀತಾರಪ್ಪ ತಂದೆ. ಆ ರೋಗದಿಂದ ಬಿಡುಗಡೆ ಕೊಡಿರಿಯಪ್ಪ ತಂದೆ ಯೇಸುರಾಜನೇ. ತಾಯಿ ಮರಿಯಮ್ಮ ಅವ್ರಿಗೆ ಮುಕ್ತಿ ಕೊಡಿರಿ
ನಿಮ್ಮನ್ನು ನಿಮ್ಮ ಕರೆದೊಳಗೆ ಅರ್ಪಿಸುತ್ತೀನಿ ತಂದೆ ಯೇಸುವೆ. ಪಿತನಿಗೆ ಮತ್ತು ಪರಿಶುದ್ಧಾತ್ಮರಿಗೂ ಮಹಿಮೆ. ಅಪ್ಪ ತಂದೆಯ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಎದ್ದು ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಆರಾಧಿಸುವಂತೆ ಎಲ್ಲ ವಿಶ್ವಾಸಿಗಳನ್ನು ಸ್ವಾಮಿ ನೀನು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ಇಡೀ ವಿಶ್ವದಲ್ಲಿ ಯಾರ್ಯಾರು ಸ್ವಾಮಿ ನಿನ್ನಲ್ಲಿ ವಿಶ್ವಾಸವಿಟ್ಟಿದ್ದಾರೋ ಸ್ವಾಮಿ ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ನಿನ್ನನ್ನು ವಿಶ್ವಾಸಿಸುತ್ತಿರುವ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ನಿನ್ನನ್ನು ಕಂಡುಕೊಂಡಿದ್ದಾರೆ ಸ್ವಾಮಿ. ಎಷ್ಟೋ ಮಂದಿ ಸ್ವಾಮಿ ಅಕ್ರೈಸ್ತರು ಸ್ವಾಮಿ ನಿನ್ನನ್ನು ಕಂಡುಕೊಂಡಿದ್ದಾರೆ ಸ್ವಾಮಿ. ಅವರಲ್ಲಿರುವ ವಿಶ್ವಾಸವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ. ಅಂದು ಪ್ರೇಷಿತರು ಸ್ವಾಮಿ ಅಪ್ಪ ತಂದೆ ನಮ್ಮಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಕೇಳಿಕೊಂಡಂತೆ ಸ್ವಾಮಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ರಾಜ. ನಮ್ಮಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಹೌದು ಸ್ವಾಮಿ, ವಿಶ್ವಾಸ ಪಟ್ಟವರನ್ನೆಲ್ಲವರನ್ನು ಸ್ವಾಮಿ ನೀವನ್ನು ಆಶೀರ್ವದಿಸುತ್ತಿದ್ದೀಯಾ. ಅವರ ಪ್ರಾರ್ಥನೆಗಳನ್ನು ನೀನು ಕೇಳುತ್ತಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಇಂದಿನ ಸಮಾಜದಲ್ಲಿ ಸ್ವಾಮಿ ಎಷ್ಟೋ ಜನರು ಸ್ವಾಮಿ ನಿನ್ನಲ್ಲಿ ವಿಶ್ವಾಸವಿಟ್ಟು ಸ್ವಾಮಿ ನಿನ್ನೆಡೆಗೆ ಬಂದಿದ್ದಾರೆ ಸ್ವಾಮಿ. ನಿನ್ನಲ್ಲಿರುವ ವಾಕ್ಯಗಳನ್ನು ವಿಶ್ವಾಸಿಸಿದ್ದಾರೆ ಸ್ವಾಮಿ. ಆ ವಾಕ್ಯದ ಪ್ರಕಾರ ಜೀವಿಸುವಂತ ಮಕ್ಕಳಿದ್ದಾರೆ ಸ್ವಾಮಿ. ಅವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಗುರುಗಳು, ಕನ್ಯಾಶ್ರೀಯರು ಸ್ವಾಮಿ, ಪಾಸ್ಟರ್ಸರು ಸ್ವಾಮಿ, ಸಭಾಪಾಲಕರು ಸ್ವಾಮಿ, ಅವರೆಲ್ಲರೂ ಸ್ವಾಮಿ ನಿನ್ನಲ್ಲಿ ವಿಶ್ವಾಸವನ್ನು ಕಂಡುಕೊಂಡಿದ್ದಾರೆ ಸ್ವಾಮಿ. ಅವರೆಲ್ಲರಿಗೂ ಸ್ವಾಮಿ ನಿನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ. ಅಪ್ಪ ತನ್ನ ವಿಶ್ವಾಸದಲ್ಲಿ ಜೀವಿಸುವಂತಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಿನ್ನ ವಿಶ್ವಾಸವು ಸ್ವಾಮಿ ಬಿದ್ದು ಹೋಗದಂತೆ ಸ್ವಾಮಿ ಯಾವುದೇ ಸೈತಾನನ ಕಾರ್ಯಗಳು ಸ್ವಾಮಿ ಆ ವಿಶ್ವಾಸವನ್ನು ತೊಡೆದು ಹಾಕದಂತೆ ಸ್ವಾಮಿ ನಮ್ಮೆಲ್ಲರನ್ನು ರಕ್ಷಿಸು ರಾಜ. ವಿಶ್ವಾಸದ ಪಥದಲ್ಲಿ ಮುನ್ನಡೆಯುವಂತಹ ಮಕ್ಕಳಾಗಿ ಮಾರ್ಪಡಿಸಿರಿ. ಇತರರಿಗೆ ಮಾದರಿಗಳಾಗಿ ಜೀವಿಸುವಂತಹ ವಿಶ್ವಾಸವನ್ನು ಸಮರ್ಪಿಸಿರಿ ರಾಜ. ಹೌದು ಸ್ವಾಮಿ, ನಮ್ಮ ವಿಶ್ವಾಸವು ನಿಮ್ಮಲ್ಲಿ ಕಂಡುಕೊಂಡು ನಾವು ಬದುಕುತ್ತಿರುವಾಗ ಸ್ವಾಮಿ ಇತರರು ನಮ್ಮನ್ನು ನೋಡಿ ಸ್ವಾಮಿ ವಿಶ್ವಾಸಕ್ಕೆ ಬರುತ್ತಾರೆ ಸ್ವಾಮಿ. ನಿನ್ನ ವಾಕ್ಯಕ್ಕೆ ವಿಶ್ವಾಸವಿಡುತ್ತಾರೆ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತ ಮಕ್ಕಳಾಗುತ್ತಾರೆ ಸ್ವಾಮಿ. ಆದ್ದರಿಂದ ಸ್ವಾಮಿ ಎಲ್ಲರನ್ನೂ ಸ್ವಾಮಿ ನಿನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ. ನಿನ್ನ ವಾಕ್ಯಗಳಲ್ಲಿ ಸ್ವಾಮಿ ವಿಶ್ವಾಸವಿದೆ, ನಂಬಿಕೆ ಇದೆ ಸ್ವಾಮಿ. ಆ ವಾಕ್ಯದ ಪ್ರಕಾರ ಜೀವಿಸುವಂತಹ ಮಕ್ಕಳಾಗಿ ಮಾರ್ಪಡಿಸಿರಿ. ಅಪ್ಪ ತಂದೆ, ಯಾರ್ಯಾರಿಗೆ ವಿಶ್ವಾಸದ ಕೊರತೆ ಇದೆಯೋ ಸ್ವಾಮಿ ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರಲ್ಲೂ ಸ್ವಾಮಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ದಿನಂಪ್ರತಿ ಪ್ರಾರ್ಥಿಸುತ್ತಿರುವ ಮಕ್ಕಳಲ್ಲಿ ಸ್ವಾಮಿ ಯಾವುದೇ ರೀತಿಯ ತೊಂದರೆಗಳಾಗಲಿ ಸ್ವಾಮಿ ಆಗದಂತೆ ಸ್ವಾಮಿ ನಿನ್ನ ಕೃಪೆಯನ್ನು ಎಲ್ಲರ ಮೇಲೆ ಸುರಿಸಿರಿ ರಾಜ. ನಿನ್ನ ವಿಶ್ವಾಸದಿಂದ ನಮ್ಮನ್ನು ಬಲಪಡಿಸಿರಿ ರಾಜ. ನಿಮ್ಮ ವಿಶ್ವಾಸವು ನಮ್ಮಲ್ಲಿ ಇರಬೇಕು ರಾಜ. ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗದಂತೆ ಸ್ವಾಮಿ ನಮ್ಮನ್ನು ರಕ್ಷಿಸಿರಿ ರಾಜ. ಆಶೀರ್ವದಿಸಿ ರಾಜ. ಯಾರ್ಯಾರು ಸ್ವಾಮಿ ಈ ಸಮಯದಲ್ಲಿ ವಿಶ್ವಾಸದಿಂದ ಜೀವಿಸುತ್ತಿದ್ದಾರೋ ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಪರಿಶುದ್ಧ ರಕ್ತದಿಂದ ಬಂಧಿಸು ರಾಜ. ಯಾವುದೇ ಕಾರಣದಿಂದಾಗಿ ಬಿದ್ದು ಹೋಗದಂತೆ, ವಿಶ್ವಾಸವನ್ನು ಕಳೆದುಕೊಳ್ಳದಂತೆ ಸ್ವಾಮಿ ಅವರೆಲ್ಲರನ್ನು ರಕ್ಷಿಸಿರಿ, ಆಶೀರ್ವದಿಸಿರಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ಅಪ್ಪ ಪವಿತ್ರಾತ್ಮರೇ, ಪರಿಶುದ್ಧಾತ್ಮರೇ, ಅಪ್ಪ ಯೇಸುವೆ ಎಲ್ಲಾ ವಿಶ್ವಾಸಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ದೇವ, ನಿಮ್ಮ ಪರಿಶುದ್ಧ ಆತ್ಮರು ಅವರ ಮೇಲೆ ಇನ್ನು ಧಾರಾಳವಾಗಿ ಇಳಿದು ಬರಲಿ ಸ್ವಾಮಿ. ಅಪ್ಪ ಅವರು ವಿಶ್ವಾಸ ಮಾತ್ರ ಅಲ್ಲ ಸ್ವಾಮಿ, ಅಪ್ಪ ಇಡೀ ಜಗಕ್ಕೆ ಸ್ವಾಮಿ ಸ್ವಾರ್ಥ ಸಾರುವ ಮಕ್ಕಳಾಗುವಂತೆ ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ನಿಮ್ಮನ್ನು ಕಂಡುಕೊಂಡಿದ್ದಾರೆ ಸ್ವಾಮಿ. ಅಪ್ಪ ಅಂತ ವಿಶ್ವಾಸಿಗಳು ಸ್ವಾಮಿ ಅಪ್ಪ ಎಲ್ಲ ಕಡೆ ಸ್ವಾಮಿ ನಿಮ್ಮನ್ನು ನಿಮ್ಮ ಬೋಧನೆಗಳನ್ನು ಸ್ವಾಮಿ ಅಪ್ಪ ಎಲ್ಲ ಕಡೆ ಸಾರುವ ಮಕ್ಕಳಾಗುವಂತೆ ಮಾರ್ಪಡಿಸಿರಿ ಅಪ್ಪ. ಅಪ್ಪ
ಅಪ್ಪ ಯೇಸುವೆ, ಎಷ್ಟೋ ಮಕ್ಕಳು ಸ್ವಾಮಿ ವಿಶ್ವಾಸ ಕಂಡುಕೊಂಡು ಸ್ವಾಮಿ ಅಪ್ಪ ಯೇಸುವೆ, ಅವರಿಗೆ ಬರುವ ಶೋಧನೆಗಳು ಎಷ್ಟು ಆಗುತ್ತದೆ ಸ್ವಾಮಿ ಅಪ್ಪ. ಅಂತ ಶೋಧನೆಗಳಿಂದ ಸ್ವಾಮಿ ಅವರನ್ನು ಅಪ್ಪ ಯೇಸುವೆ ಅವರನ್ನು ಮುಟ್ಟಿರಿ ಸ್ವಾಮಿ. ವೇಳೆಯಲ್ಲಿ ಅಪ್ಪ ವಿಶ್ವಾಸಿಗಳು ಮನೆಯಲ್ಲಿ ಸ್ವಾಮಿ ಯೇಸುವೆ, ಕುಟುಂಬಗಳಲ್ಲಿ ಸ್ವಾಮಿ ಅಪ್ಪ ಅವರನ್ನು ಪ್ರಾರ್ಥಿಸಲು ಬಿಡುವುದಿಲ್ಲ ಸ್ವಾಮಿ ಅಪ್ಪ. ಅಂತ ವಿಶ್ವಾಸಿಗಳು ಸ್ವಾಮಿ ಯೇಸುವೆ ನಿಮಗೆ ಮೊರೆಯಿಡುವಾಗ ಸ್ವಾಮಿ ಅಪ್ಪ ಕಿವಿಗೊಡುವ ಕರ್ತರು ನೀವು ಸ್ವಾಮಿ ಅಪ್ಪ ಯೇಸುವೆ, ಅವರನ್ನು ಹುಚ್ಚರಾಗಿ ಮಾಡ್ತಾರೆ ಸ್ವಾಮಿ. ಅವರು ಪ್ರಾರ್ಥಿಸುವಾಗ ಸ್ವಾಮಿ ಯೇಸುವೆ ಅವರು ಹುಚ್ಚರು ಎಂದು ಹೇಳ್ತಾರೆ ಸ್ವಾಮಿ ಯೇಸುವೆ. ಅಂತವರನ್ನೆಲ್ಲ ಸ್ವಾಮಿ ಯೇಸುವೆ ನಿಮ್ಮ ಕೃಪೆಗೆ ಒಪ್ಪಿಸಿಕೊಡುತ್ತೇನೆ ದೇವ ಅಪ್ಪ ಯೇಸುವೆ. ಅವರಿಗೆ ಬರುವಂತ ಶೋಧನೆಗೆ 1-2 ಅಲ್ಲ ಸ್ವಾಮಿ ಯೇಸುವೆ. ಅಂತ ವಿಶ್ವಾಸಗಳನ್ನು ಸ್ವಾಮಿ ಯೇಸುವೆ ಇನ್ನೂ ಹೆಚ್ಚಾಗಿ ಬಲಪಡಿಸಿರಿ ದೇವ ಯೇಸುವೆ. ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ದೇವ ಅಪ್ಪ ಯೇಸುವೆ. ವಿಶ್ವಾಸಿಗಳು ಸ್ವಾಮಿ ಯಾವಾಗಲೂ ನಿಮ್ಮನ್ನು ಕಾಣುವಂತೆ ಸ್ವಾಮಿ ಅಪ್ಪ, ನಿಮ್ಮನ್ನು ಕಂಡುಕೊಳ್ಳುವಂತೆ ಸ್ವಾಮಿ ಅವರಿಗೆ ಬರುವ ಶೋಧನೆಯಿಂದ ಸ್ವಾಮಿ ಅಪ್ಪ ದೂರ ಇರಿಸಿರಿ ದೇವ ಅಪ್ಪ. ವಿಶ್ವಾಸಿಗಳು ಸ್ವಾಮಿ ಹೆಚ್ಚೆಚ್ಚಾಗಿ ಸ್ವಾಮಿ ನಿಮ್ಮ ಹಿಂದೆ ನಿಮಗೆ ಸ್ವಾರ್ಥ ಸಾರುವ ಮಕ್ಕಳಾಗುವಂತೆ ಮಾತನಾಡುತ್ತೀರಿ ಎಂದು ಅಮ್ಮ ಪರಿಶುದ್ಧ ಪೂಜೆ ಕನ್ಯಾ ಮಾತೆಂಬರಿ ಮಾಡವರೇ ಅಮ್ಮ ತಾಯಿ ನಿನ್ನ ನಿತ್ಯವೂ ನಮಗಾಗಿ ವಿಶ್ವಾಸಿಗಳಿಗಾಗಿ ತಾಯಿ ತನ್ನ ಮಗನಲ್ಲಿ ಪ್ರಾರ್ಥಿಸುತ್ತಿರುವ ತಾಯಿ ನೀವಾಗಿದ್ದೀರಮ್ಮ. ನಿಮ್ಮ ಜಪಸರ ಹಿಡಿದು ಮಕ್ಕಳು ಪ್ರಾರ್ಥಿಸುವಾಗ ಅವರ ಮೊರೆಯನ್ನಾಲಿಸುವ ತಾಯಿ ನೀವಾಗಿದ್ದೀರಮ್ಮ. ಅಮ್ಮ ಈ ದಿನ ವಿಶ್ವಾಸಿಗಳಿಗಾಗಿ ತನ್ನ ಮಗನನ್ನು ಪ್ರಾರ್ಥಿಸಿ ಪಡೆದುಕೊಡಿರಿ ಎಂದು ಪಿತಾಸುತ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವದ ಒಡೆಯನೇ ಆಮೇನ್. ಜೀವದ ಒಡೆಯನೇ ಆಮೇನ್. ಜೀವದ ಒಡೆಯನೇ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 145 ಅಧ್ಯಾಯ ವಾಕ್ಯ 8. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿ ಪೂರ್ಣನು. ಸುಜ್ಞಾನ ಗ್ರಂಥ 3ನೇ ಅಧ್ಯಾಯ ವಾಕ್ಯ 9. ದೇವರಿಂದ ಆಯ್ಕೆಯಾದವರಿಗಿರುವುದು ಕೃಪಾನುಗ್ರಹವು, ದೇವರೇ ಕಾಪಾಡುವರು ಸಜ್ಜನರನ್ನು. ಸಿರಾಕ 1ನೇ ಅಧ್ಯಾಯ ವಾಕ್ಯ 20. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಸುಜ್ಞಾನದ ಮೂಲವು, ದೀರ್ಘಾಯುಷ್ಯೆ ಅದರ ಕೊಂಬೆಯು. ಎಫೆಸಿಯ 2ನೇ ಅಧ್ಯಾಯ ವಾಕ್ಯ 4. ಕರುಣಾಮಯ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದರು. ಯೆಶಾಯ 1ನೇ ಅಧ್ಯಾಯ ವಾಕ್ಯ 28. ನಾಶವಾಗುವರು ದ್ರೋಹಿಗಳು, ಪಾಪಿಗಳು ಒಟ್ಟಾಗಿ ನಿರ್ಮೂಲವಾಗುವರು, ಸ್ವಾಮಿಯನ್ನು ತೊರೆದವರು ನಿಶ್ಚಯವಾಗಿ. ವಿಮೋಚನ ಕಾಂಡ 15ನೇ ಅಧ್ಯಾಯ ವಾಕ್ಯ 2. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನಗೆ ದೊರಕಿದ್ದು ರಕ್ಷಣೆ. ಯಾಜಕ ಕಾಂಡ 19ನೇ ಅಧ್ಯಾಯ ವಾಕ್ಯ 3. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಂದೆ ತಾಯಿಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಸಂಖ್ಯಾಕಾಂಡ 23ನೇ ಅಧ್ಯಾಯ ವಾಕ್ಯ 19. ನರಮಾನವರಂತೆ ದೇವರು 2 ಮಾತಿನವರಲ್ಲ, ನರಪುತ್ರರಂತೆ ಮನಸ್ಸನ್ನು ಬದಲಾಯಿಸಿಕೊಳ್ಳುವವರಲ್ಲ. ಪ್ರಭುವಿನ ವಾಕ್ಯವೇನು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅಬ್ರಹಾಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ, ನನ್ನನ್ನು ಪ್ರೀತಿಸಿ ಸದಾ ಮುನ್ನಡೆಸುವ ನನ್ನ ದೇವರೇ, ನಿಮಗೆ ಆರಾಧನೆ. ಈ ಬೆಳಗಿನ ಜಾವ ನೀವು ನನಗೆ ನೀಡಿದ ಅನುಗ್ರಹ ಭರಿತವಾದಂತ ಜಾವ. ಈ ಬೆಳಗಿನ ಜಾವ ನಾನು ನಿಮ್ಮನ್ನು ಸಂಧಿಸುವ ಜಾವ. ಈ ಬೆಳಗಿನ ಜಾವ ನಿಮ್ಮೊಡನೆ ನನ್ನ ಹೃದಯವನ್ನು ತೆರೆದು ಮಾತನಾಡುವ ಜಾವ. ಓ ನನ್ನ ದೇವರೇ, ನನ್ನ ಬದುಕಿನ ಕ್ಷಣಗಳು, ಬದುಕಿನ ಒಂದೊಂದು ಸಮಸ್ಯೆಗಳು ನೀವು ಅರಿತಿದ್ದೀರಿ. ನನ್ನ ಜೀವನದ ಕ್ಷಣಗಳು ನೀವು ನನಗೆ ಕೊಡುವಂತಹ ಅನುಗ್ರಹವಾಗಿದೆ. ನೋವಾಗಿರಲಿ, ರೋಗವಾಗಿರಲಿ, ವೇದನೆಯಾಗಿರಲಿ, ದಾರಿದ್ರ್ಯವಾಗಿರಲಿ, ಅವಮಾನವಾಗಿರಲಿ, ಯಾವುದೇ ಇದ್ದರೂ ಅವೆಲ್ಲವನ್ನು ನಾನು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿದೀವಿ. ಅದಕ್ಕ ಸ್ತೋತ್ರ. ಓ ದೇವರೇ, ಪ್ರೀತಿಮಯ ತಂದೆಯೇ, ನನ್ನನ್ನು ಯೋಬನಂತೆ ಪರಿವರ್ತಿಸಿರಿ. ಯೋಬನ ವಿಶ್ವಾಸವನ್ನು ನೀಡಿರಿ. ಯೋಬನ ಜೀವನದ ಅನುಭವಗಳನ್ನು ನನಗೆ ನೀಡಿರಿ. ನಾನು ನಿಮ್ಮನ್ನು ಹೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡಿರಿ. ನಿಮ್ಮ ಪ್ರೀತಿಯಲ್ಲಿ ಸದಾ ನೆಲೆಯಾಗಿ ಬಾಳಬೇಕೆಂಬ
ಜ್ಞಾನ ವರವನ್ನು ನನಗೆ ಕರುಣಿಸಿರಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ವಿನಯಿಸೋಣ. ಜಪಸ್ಸರು ನಡೆದು ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಎಲ್ಲ ವಿಶ್ವಾಸಿಗಳು ಇನ್ನೂ ಅಚ್ಚಲದಿಂದ ಇನ್ನೂ ಬಲವಾಗಿ ದೃಢವೊಂದಿ ವಿಶ್ವಾಸದಲ್ಲಿ ಬೆಳಗುವಂತೆ, ವಿಶ್ವಾಸದ ಹಾದಿಯಲ್ಲಿ ಪ್ರತಿಯೊಬ್ಬರನ್ನು ಕರೆತರುವಂತಹ ವಿಶ್ವಾಸಿಗಳಾಗುವಂತೆ ಪ್ರಾರ್ಥಿಸೋಣ.